ಶಿಥಿಲಾವಸ್ಥೆ ತಲುಪಿದೆ ಸರಸ್ವತಿಪುರಂನಲ್ಲಿರುವ ಬಸ್ ನಿಲ್ದಾಣ. ಜೀವ ಭಯದಲ್ಲೇ ಬಸ್ ನಿಲ್ದಾಣದ ಕೆಳಗಡೆ ನಿಲ್ತಿದ್ದಾರೆ ಪ್ರಯಾಣಿಕರು. ಬಸ್ ನಿಲ್ದಾಣದ ಕುರಿತು ವರದಿ ಮಾಡಿದ್ರೂ ಎಚ್ಚೆತ್ತುಕೊಳ್ತಾ ಇಲ್ಲ ಅಧಿಕಾರಿಗಳು. ತುಮಕೂರಿನ ವಾರ್ಡ್ ನಂಬರ್ 17 ದೇವರಾಜ ಅರಸು ರಸ್ತೆಯಲ್ಲಿರುವ ಸರಸ್ವತಿಪುರಂ ಬಸ್ ನಿಲ್ದಾಣ ಶಿಥಿಲಾವಸ್ಥೆ ತಲುಪಿದ್ದು, ಬಸ್ ನಿಲ್ದಾಣದ ಶೆಲ್ಟರ್ ಕೆಳಗಡೆ ಪ್ರಯಾಣಿಕರು ನಿಂತ್ಕೊಳ್ಳೋದಕ್ಕೂ ಕೂಡ ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಸ್ ನಿಲ್ದಾಣದ ಸಮಸ್ಯೆ ಕುರಿತು ನಿಮ್ಮ ಪ್ರಜಾಶಕ್ತಿ ಟಿವಿ ವರದಿ ಬಿತ್ತರ ಮಾಡಿ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸ ಮಾಡ್ತಾ ಇದೆ. ಆದರೆ ಅಧಿಕಾರಿಗಳು ಮಾತ್ರ ಜಾಣ ಕುರುಡುತನ ತೋರ್ತಿದ್ದಾರೆ. ಇದೇ ಕಾರಣಕ್ಕೆ ಇಂದಿಗೂ ಬಸ್ ನಿಲ್ದಾಣ ತುಕ್ಕು ಹಿಡಿತಾ ಇದೆ. ಹೌದು, ಸರಸ್ವತಿಪುರಂ ಬಸ್ ನಿಲ್ದಾಣ ಹಲವಾರು ವರ್ಷಗಳಿಂದ ಶಿಥಿಲಾವಸ್ಥೆ ತಲುಪಿದ್ದು, ಬಸ್ ನಿಲ್ದಾಣದಲ್ಲಿರುವ ಕಬ್ಬಿಣದ ಕಂಬಗಳೆಲ್ಲವೂ ತುಕ್ಕು ಹಿಡಿದಿವೆ. ಇದರಿಂದ ಯಾವಾಗ ಬೇಕಾದರೂ ಬಸ್ ನಿಲ್ದಾಣದಲ್ಲಿರುವ ಶೆಲ್ಟರ್ ನೆಲ ಕುರುಳಬಹುದು ಎನ್ನುವ ಅನುಮಾನ ಹಾಗೂ ಭಯ ಶುರುವಾಗಿದೆ. ಇನ್ನು ಈ ಬಸ್ ನಿಲ್ದಾಣದಲ್ಲಿ ಯಾವಾಗಲೂ ಜನ ಇರ್ತಾರೆ. ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಮಳೆ ಅಥವಾ ಬಿಸಿಲಿನಲ್ಲಿ ಹಾಗೂ ಬಸ್ಗಾಗಿ ಇಲ್ಲಿ ಕಾಯ್ತಾ ಇರ್ತಾರೆ. ಇಲ್ಲಿ ಸುಮಾರು ದಿನಗಳಿಂದ ಬಸ್ ಶೆಲ್ಟರ್ನ ಕಬ್ಬಿಣದ ಕಂಬಗಳು ತುಕ್ಕು ಹಿಡಿದಿದ್ದು, ಯಾವಾಗ ಚಾವಣಿ ಬೀಳ್ತದೋ ಎನ್ನುವ ಭಯದಲ್ಲಿ ಇದರ ಕೆಳಗೆ ನಿಂತುಕೊಳ್ಬೇಕಾದ ಪರಿಸ್ಥಿತಿ ಇದೆ. ತುಮಕೂರಿನ ವಾರ್ಡ್ ನಂಬರ್ 17 ಸರಸ್ವತಿಪುರಂ ದೇವರಾಜ ಅರಸು ರಸ್ತೆಯಲ್ಲಿರುವಂತಹ ಸರಸ್ವತಿಪುರಂ ಬಸ್ ನಿಲ್ದಾಣದ ಸ್ಥಿತಿ ಯಾವ ರೀತಿ ಆಗಿದೆಯಪ್ಪ ಅಂತಂದರೆ, ಇಂದೋ ನಾಳೆಯೋ ಬೀಳುವಂತಹ ಪರಿಸ್ಥಿತಿಯಲ್ಲಿ ಶೆಲ್ಟರ್ಗಳಿದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಬಂದು ಇಲ್ಲಿ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಪ್ರತಿನಿತ್ಯ ಇಲ್ಲಿ ಓಡಾಡುವಂತಹ ಸಾರ್ವಜನಿಕರು, ವಿದ್ಯಾರ್ಥಿಗಳು ಇಲ್ಲಿಯೇ ಬಸ್ಸನ್ನು ಹತ್ತಬೇಕಾಗಿರುವಂತಹ ಪರಿಸ್ಥಿತಿ ಇದೆ. ಆದರೆ ಯಾವ ಕ್ಷಣದಲ್ಲಾದರೂ ಬೀಳುವಂಥ ಪರಿಸ್ಥಿತಿಯಲ್ಲಿ ಈ ಬಸ್ ನಿಲ್ದಾಣ ಇದೆ. ನೀವೀಗ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗೋದು, ನಾನೀಗ ತುಮಕೂರಿನ ದೇವರಾಜ ಅರಸು ರಸ್ತೆಯಲ್ಲಿರುವಂತಹ ಸರಸ್ವತಿಪುರಂ ಬಸ್ ನಿಲ್ದಾಣದಲ್ಲಿದ್ದೇನೆ. ಬಸ್ ನಿಲ್ದಾಣದ ಸ್ಥಿತಿಯನ್ನು ನೀವೊಮ್ಮೆ ನೋಡ್ಕೊಳ್ತಾ ಹೋಗಿ, ಎಲ್ಲವೂ ಕೂಡ ತುಕ್ಕಿಡಿದು ಯಾವುದೇ ರೀತಿಯಲ್ಲೂ ಒಂದು ಸುಸಜ್ಜಿತ ಬಸ್ ನಿಲ್ದಾಣ ಅಂತ ಹೇಳೋದಕ್ಕೆ ಇದನ್ನು ಸಾಧ್ಯವೇ ಇಲ್ಲ. ಟ್ಯೂಬ್ಲೈಟ್ಗಳು ಎಲ್ಲವೂ ಕೂಡ ಒಡೆದೋಗಿವೆ. ಹಾಕಿರುವಂಥ ಸ್ಟಿಕ್ಕರ್ಗಳು ಹಾಕೋದಕ್ಕೆ ಏನು ಜಾಗ ಇತ್ತು ಅದೆಲ್ಲವೂ ಕೂಡ ಕಿತ್ತು ಹೋಗಿದೆ. ಎಲ್ಲ ಕಡೆಯೂ ಕೂಡ ತಗಡು ಎದ್ದು ಕಾಣಿಸ್ತಾ ಇದೆ. ಎಲ್ಲ ಕಡೆಯೂ ತುಕ್ಕಿಡಿದಿದೆ. ಇದು ಮೇಲ್ಗಡೆಯ ಸ್ಥಿತಿ. ಆದರೆ ಇನ್ನು ಕೆಳಗಡೆನೂ ಕೂಡ ನಾನು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಆ ಮೇಲ್ಗಡೆ ನೋಡ್ತಾ ಹೋಗಿ ನೀವು ಇದನ್ನ ಯಾರಾದರೂ ಕೂಡ ಒಂದು ಸುಸಜ್ಜಿತ ಬಸ್ ನಿಲ್ದಾಣ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಈ ಬಸ್ ನಿಲ್ದಾಣದ ಕೆಳಗಡೆಯೂ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಪ್ರತಿನಿತ್ಯವೂ ಕೂಡ ನೂರಾರು ಜನ ವಿದ್ಯಾರ್ಥಿಗಳು ಓಡಾಡ್ತಾ ಇರ್ತಾರೆ. ತುಮಕೂರಿನ ನಗರದ ಒಳಗಡೆ ಹೋಗಬೇಕು ಅಂದರೆ ಇಲ್ಲಿರುವಂಥ ಭಾಗದ ವಿದ್ಯಾರ್ಥಿಗಳು ಇಲ್ಲಿಯೇ ಬಸ್ಸನ್ನು ಹತ್ತಬೇಕು, ಇಲ್ಲಿಯೇ ಬಸ್ಸನ್ನು ಇಳಿಬೇಕು. ಆದರೆ ಈ ಬಸ್ ನಿಲ್ದಾಣದ ಒಳಗಡೆ ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗಿ ಈ ರೀತಿಯಾಗಿರುವಂಥದ್ದು ಇದೆಲ್ಲವೂ ಕೂಡ ಸರಸ್ವತಿಪುರಂ ಬಸ್ ನಿಲ್ದಾಣ ಏನಿದೆ ಇಲ್ಲಿ ಕಾಣಿಸ್ತಾ ಇರುವಂಥ ದೃಶ್ಯ. ಇಲ್ಲಿ ಹಾಕಿರುವಂಥ ಪಿಲ್ಲರ್ಗಳೆಲ್ಲವೂ ಕೂಡ ತುಕ್ಕಿಡಿದು ಆಗಲೇ ಹಾಳಾಗಿ ಹೋಗ್ತಾ ಇದೆ. ಯಾವಾಗ ಬೀಳುತ್ತಪ್ಪ ಅನ್ನೋ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಇರುವಂಥ ಹಿರಿಜೀವಗಳು ಸಾಯೋ ಪರಿಸ್ಥಿತಿಯಲ್ಲಿ ಇದ್ದಾರೆ. ಆದರೆ ಯಾವೊಬ್ಬ ಅಧಿಕಾರಿಗಳು ಕೂಡ ಇದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಇನ್ನು ನೀವು ಅಲ್ಲಿ ನೋಡ್ತಾ ಹೋಗ್ಬೋದು, ಎಲ್ಲ ಕಡೆ ಪಿಲ್ಲರ್ಗಳು ಅಷ್ಟೇ. ಈ ಪಿಲ್ಲರ್ ಕೂಡ ನೋಡಿ ಆಗಲೇ ಇಲ್ಲೆಲ್ಲವೂ ಕೂಡ ತುಕ್ಕಿಡಿದು ಇದೆಲ್ಲವೂ ನೋಡಿ ಈ ರೀತಿ ಆಗೋಗ್ತಾ ಇದೆ. ತುಕ್ಕಿಡಿದು ಇಲ್ಲೆಲ್ಲವೂ ಕೂಡ ಜಾಗ ಆಗ್ತಾ ಇದೆ. ತುಕ್ಕಿಡಿದು ಎಲ್ಲ ಕಡೆಯೂ ಕೂಡ ತೊಂದರೆ ಆಗ್ತಾ ಇದೆ. ನಾಳೆ ನಾಡಿದ್ದು ಬೀಳುವಂಥ ಪರಿಸ್ಥಿತಿಯಲ್ಲಿದೆ. ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ನಾವಿದು ಕಳೆದ ಕೆಲವೊಂದಿಷ್ಟು ದಿನಗಳ ಹಿಂದೆ ಇದರ ಬಗ್ಗೆ ವರದಿಯನ್ನು ಕೂಡ ಮಾಡಿದ್ವಿ. ಇನ್ನೂ ಕೂಡ ಯಾವೊಬ್ಬ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ಯೋಚನೆಯೂ ಮಾಡೋಕ್ಕಾಗ್ತಾ ಇಲ್ಲ. ಅವರಿಗೆ ಯೋಚನೆ ಮಾಡಿ ಇದನ್ನು ಸರಿ ಮಾಡಿಸೋಕ್ಕೂ ಆಗ್ತಾ ಇಲ್ಲ. ಇನ್ನು ಕಳೆಯ ಪಿಲ್ಲರ್ ನಾನು ತೋರಿಸಿದ್ರೆ ನಿಮಗೆ ನಿಜವಾಗ್ಲೂ ಕೂಡ ಭಯ ಆಗುತ್ತೆ. ನಾನು ಈ ಮಾತನ್ನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಇದು ನೂರಾರು ಜನ ವಿದ್ಯಾರ್ಥಿಗಳು ಓಡಾಡುವಂಥ ಜಾಗ. ಆದರೆ ಈ ಪಿಲ್ಲರ್ ನೋಡಿ, ಪಿಲ್ಲರ್ ಇರೋದು ಹೀಗೆ ಯಾವಾಗ ಬೀಳುತ್ತೆ ಅನ್ನೋ ಪರಿಸ್ಥಿತಿಲಿದೆ. ಇದು ನೂರಾರು ಜನ ಓಡಾಡುವಂಥ ಜಾಗದಲ್ಲಿರುವಂಥ ಪಿಲ್ಲರು, ನೂರಾರು ಜನ ಬಸ್ಸಿಗಾಗಿ ಸ್ಥಳದಲ್ಲಿ ಕಾಯುವಂಥ ಜಾಗದಲ್ಲಿರುವಂಥ ಪಿಲ್ಲರು. ಇದು ಅಳ್ಳಾಡ್ತಿದೆ. ಆಗಲೇ ತುಕ್ಕಿಡ್ದಿದೆಲ್ಲ ಬಿಟ್ಟಿದೆ. ಇನ್ನು ಎರಡಾಗಲೇ ತುಕ್ಕಿಡ್ದಿದೆ, ಇನ್ನೊಂದಿಷ್ಟು ತುಕ್ಕಿಡಿತಾ ಇದೆ. ಯಾವಾಗ ಬೀಳುತ್ತೆ ಅನ್ನೋದು ಗೊತ್ತಿಲ್ಲ. ಮೇಲ್ಗಡೆ ಶೆಲ್ಟರ್ ಕೂಡ ಸರಿ ಇಲ್ಲ.
ಮೇಲ್ಗಡೆ ನೋಡ್ತಾ ಹೋದರೆ ಇಲ್ಲಿ ಮೇಲ್ಗಡೆ ತಗಡೊಂದು ಹಾಕಿದ್ದಾರೆ ಬಿಟ್ಟರೆ ಆ ಕಡೆ ಅಕ್ಕಪಕ್ಕದಲ್ಲಿ ಎಲ್ಲವೂ ಟ್ಯೂಬ್ಲೈಟ್ ಹಿಡಿದೋಗಿದೆ. ಇನ್ನು ಈ ಕಡೆ ಬನ್ನಿ, ನಾನು ಈಗ ದೃಶ್ಯಗಳಲ್ಲಿ ಈಗಲೂ ತೋರಿಸ್ತೀನಿ. ಇಲ್ಲಿ ಸಾಕಷ್ಟು ಪಿಲ್ಲರೆಲ್ಲ ಒಡೆದೋಗಿದೆ, ಪಿಲ್ಲರೆಲ್ಲ ತುಕ್ಕಿಡಿದು ಆಗಲೇ ಅಳ್ಳಾಡ್ತಾ ಇದೆ. ಈ ರೀತಿಯಾಗಿರುವಂಥ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳು ಬಸ್ಸನ್ನು ಹತ್ತಬೇಕು. ಮೇಲ್ಗಡೆ ನೋಡೋದಾದರೆ ಎಲ್ಲ ಟ್ಯೂಬ್ಲೈಟ್ಗಳು ಒಡೆದೋಗ್ತಾ ಇದೆ. ಟ್ಯೂಬ್ಲೈಟ್ಗಳ ಮೇಲೆ ಹಾಕಿರುವಂಥ ಶೀಟ್ಗಳು ಕೂಡ ಒಡೆದೋಗಿವೆ. ಸಾಕಷ್ಟು ಬಾರಿ ಇದ್ರ ಬಗ್ಗೆ ವರದಿಯನ್ನು ಮಾಡಿದ್ದೇವೆ. ಕಳೆದ ಕೆಲವೊಂದಿಷ್ಟು ದಿನಗಳಿಂದ ವಿಸ್ತೃತವಾಗಿ ವರದಿಯನ್ನು ಮಾಡಿದ್ದೇವೆ. ಆದರೆ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಂಡು ಈ ಸ್ಮಾರ್ಟ್ ಸಿಟಿ ತುಮಕೂರು ಅಂತ ಏನು ಹೇಳ್ತೀವಿ, ತುಮಕೂರು ಯಾವತ್ತಾದರೂ ಸ್ಮಾರ್ಟ್ ಆಗಿರಬೇಕು ಅಂತಂದರೆ ಮೊದಲು ಅಧಿಕಾರಿಗಳು ಸ್ಮಾರ್ಟ್ ಆಗಬೇಕಾಗುತ್ತೆ. ತುಮಕೂರನ್ನ ಸ್ಮಾರ್ಟ್ ಸಿಟಿ ಅಂತ ಹೇಳಿ ಅವರೆಲ್ಲರೂ ಕೂಡ ಈ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಹೋದರೆ ತುಮಕೂರು ಯಾವತ್ತೂ ಕೂಡ ಸ್ಮಾರ್ಟ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಸ್ಮಾರ್ಟ್ ಸಿಟಿ ತುಮಕೂರಿನಲ್ಲಿ ಈ ರೀತಿಯ ಬಸ್ ನಿಲ್ದಾಣಗಳು ಇನ್ನೂ ಇವೆ ಅಂತಂದರೆ ಅದು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ, ಕುರುಡುಜಾಣತನದಿಂದ ಅಂದರೆ ತಪ್ಪಾಗೋದಿಲ್ಲ. ಬೆಳಗ್ಗೆ ನಾನು 9 ಗಂಟೆಗೆ ಬಂದು 5 ಗಂಟೆಗೆ ಹೋಗೋ ಕೆಲಸವನ್ನು ಮಾಡ್ತೇನೆ. ಸಾರ್ವಜನಿಕರು ಹೇಗಾದರೂ ಸಾಯಿಲಿ, ನಮಗೆ ಅದು ಬೇಕಾಗಿಲ್ಲ. ವಿದ್ಯಾರ್ಥಿಗಳು ಹೆಂಗಾದರೂ ಸಾಯಿಲಿ, ಅದು ನಮಗೆ ಬೇಕಾಗಿಲ್ಲ. ಬಸ್ ನಿಲ್ದಾಣನಾದರೂ ಹಾಳಾಗೋಗ್ಲಿ, ರಸ್ತೆನಾದರೂ ಹಾಳಾಗೋಗ್ಲಿ ಅಂತ ಕೂತ್ಕೊಂಡ್ರೆ ತುಮಕೂರು ಯಾವತ್ತೂ ಕೂಡ ಸ್ಮಾರ್ಟ್ ಸಿಟಿ ಆಗೋದಿಲ್ಲ. ಈ ರೀತಿ ನಿಮಗೆ ಕಣ್ಣಿಗೆ ಕಾಣಿಸುವಂಥ ಎಲ್ಲ ತಪ್ಪುಗಳನ್ನು ಹುಡುಕಿ ವರದಿ ಮಾಡಿದಾಗ ದಯವಿಟ್ಟು ಅದನ್ನು ಸರಿಪಡಿಸಿದ್ರೆ ಮಾತ್ರ ತುಮಕೂರು ಸ್ಮಾರ್ಟ್ ಸಿಟಿ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಇನ್ನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತುಮಕೂರಿನ ಸರಸ್ವತಿಪುರಂ ಬಸ್ ನಿಲ್ದಾಣವನ್ನು ಸ್ವಚ್ಛಗೊಳಿಸಿ, ಸರಿಪಡಿಸಿ ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ತಾರಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಾಬಾಜ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.